ಇಂದು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ಉತ್ಖನನ ಮಾಡಲಾಗುತ್ತೆ. ಇವತ್ತು ಲಕ್ಕುಂಡಿಯಲ್ಲಿ ನೋಡಿ ಉತ್ಖನನ ಕಾರ್ಯಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗುತ್ತೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಆರಂಭ ಆಗುತ್ತೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯ ಆರಂಭ ಆಗುತ್ತೆ. ನಿಧಿ ಸಿಕ್ಕಂತಹ ಜಾಗದಿಂದ 200ರಿಂದ 250 ಮೀಟರ್ ಅಂತರದಲ್ಲೇ ಶೋಧ ಕಾರ್ಯವನ್ನು ಇವತ್ತು ನಡೆಸಲಾಗುತ್ತೆ. ಲಕ್ಕುಂಡಿ ಪ್ರಾಧಿಕಾರದಿಂದ ಉತ್ಖನನಕ್ಕೆ ಮತ್ತಷ್ಟು ಕೂಡ ಮೆರುಗು ಸಿಗ್ತಾ ಇದೆ. ಸದ್ಯ ಈಗ ಎಲ್ಲರ ಚಿತ್ತ ಕೂಡ ಗದಗ ಜಿಲ್ಲೆಯ ಲಕ್ಕುಂಡಿಯತ್ತ ಇದೆ. ಐತಿಹಾಸಿಕ ಕ್ಷೇತ್ರ, ಅದರಲ್ಲೂ ಕೂಡ 101 ದೇವಸ್ಥಾನಗಳು ಇರುವಂತಹ ಕ್ಷೇತ್ರ ಆಗಿರುವಂತಹ ಕಾರಣವಾಗಿ ಪಕ್ಕದಲ್ಲೇ ಈ ದೇವಸ್ಥಾನದ ಪಕ್ಕದಲ್ಲೇ ಮೊನ್ನೆ ಅಷ್ಟೇ ಚಿನ್ನ ಸಿಕ್ಕಿರುತ್ತೆ. ಆ ಒಂದು ಕಾರಣವಾಗಿ ಬೇರೆ ಬೇರೆ ಜಾಗಗಳಲ್ಲಿಯೂ ಕೂಡ ಇದೆಯಾ ನಿಧಿ ಸಿಕ್ತಲ್ಲ, ಆ ಒಂದು ಜಾಗದಿಂದ 200ರಿಂದ 250 ಮೀಟರ್ನ ಅಂತರದಲ್ಲಿ ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅಧಿಕಾರಿಗಳು. ಕ್ಷಣಗಣನೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಉತ್ಖನನ ಕಾರ್ಯ ಕೂಡ ಆರಂಭ ಆಗುತ್ತೆ. ಕೋಟ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ದೇವಸ್ಥಾನದ ಬಳಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಉತ್ಖನನ ಕಾರ್ಮಿಕರಿಂದ ಆವರಣದ ಸ್ವಚ್ಛತಾ ಕಾರ್ಯ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಉತ್ಖನನಕ್ಕೆ ಚಾಲನೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಪುರಾತತ್ವ ಇಲಾಖೆಯ ನಿವೃತ್ತ ಅಧಿಕಾರಿ ಜೊತೆಗೆ ಉತ್ಖನನ ನಿರ್ದೇಶಕ ವಿಜ್ಞಾನಿ TM ಕೇಶವ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಆರಂಭ ಆಗುತ್ತೆ. ರಾಜ್ಯ ಪುರಾತನ ಇಲಾಖೆಯ ಅಧಿಕಾರಿ ಆರ್ ತೇಜೇಶ್ವರ್ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಎಷ್ಟು ಗಂಟೆಗೆ ಉತ್ಖನನ ಕಾರ್ಯ ಆರಂಭ ಆಗುತ್ತೆ? ಯಾರೆಲ್ಲ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ? ಜೊತೆಗೆ ಹೇಗೆ ಪಾಯಿಂಟ್ ಮಾಡ್ಕೊಂಡಿದ್ದಾರೆ? ಎಷ್ಟು ಸ್ಥಳಗಳು, ದೇವಸ್ಥಾನ ಒಂದೇ ಭಾಗವಾ ಅಥವಾ ಬೇರೆ ಎಲ್ಲೆಲ್ಲಿ ಕೂಡ ಉತ್ಖನನ ಕಾರ್ಯ ಆರಂಭ ಆಗುತ್ತೆ? ಏನಿದೆ ಕಂಪ್ಲೀಟ್ ಮಾಹಿತಿ, ಯಾವ ರೀತಿಯಾಗಿ ಅದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸೋದಾದ್ರೆ. ಎಸ್ ಕುಸುಮ, ಇವತ್ತು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಏನಿದೆ, ಆ ಲಕ್ಕುಂಡಿ ಗ್ರಾಮದಲ್ಲಿ ಕೋಟೆ ವೀರಭದ್ರೇಶ್ವರ ಅಂತ ದೇವಸ್ಥಾನ ಇದೆ. ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನವನ್ನು ನಾನು ನಿಮಗೆ ಸದ್ಯ ತೋರಿಸ್ತಾ ಹೋಗ್ತೀನಿ. ಈ ಸದ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನದ ಮುಂಭಾಗದಿಂದ ಒಂದು ಹೊಂಡ ಅಂತ ಬರುತ್ತೆ. ಆ ಹೊಂಡದಿಂದ ಸೀದಾ ನೇರವಾಗಿ ಆ ದೇವಸ್ಥಾನಕ್ಕೆ ತಲುಪುವ ಒಂದು ರಸ್ತೆ ಅಥವಾ ಮಾರ್ಗ ಇರುತ್ತೆ. ಆ ಮಾರ್ಗವನ್ನು ಇವತ್ತು ಕಂಪ್ಲೀಟ್ ಆಗಿ 10 ಬೈ ಅಳತೆಯಲ್ಲಿ ಇವತ್ತು ಅದನ್ನು ಮಾರ್ಕನ್ನು ಮಾಡಿದ್ದಾರೆ. ಮಾರ್ಕನ್ನು ಮಾಡಿರೋ ಸಂದರ್ಭದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಈ ಕಡೆ ನೋಡಿದ್ರೆ ನಿಮಗೆ ಒಂದು ಹೊಂಡ ಸಿಗುತ್ತೆ. ಆ ಹೊಂಡದಲ್ಲಿ ಸಹಿತ ಅಲ್ಲಿಂದ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಒಂದು ರಸ್ತೆ ಅಂತಂದು ಸಿಗುತ್ತೆ. ಆ ರಸ್ತೆಯನ್ನು ಇವತ್ತು ಅಗಿತಾ ಇದ್ದಾರೆ. ಅಗಿಯುವಂತ ಸಂದರ್ಭದಲ್ಲಿ ಸಹಿತ ಇಲ್ಲಿ ಕಲ್ಯಾಣ ಚಾಲುಕ್ಯ ಇರಬಹುದು, ರಾಷ್ಟ್ರಕೂಟರಾಗಿರ್ಬೋದು, ಅನೇಕ ರಾಜ ಮಹಾರಾಜರು ಇಲ್ಲಿ ಆಳಿ ಬಂದಿದ್ದಾರೆ. ಈ ಒಂದು ಆಳಿ ಬಂದಂತ ಸಂದರ್ಭದಲ್ಲಿ ಸಹಿತ ಇವತ್ತು ಉತ್ಖನನ ಪ್ರಾರಂಭವಾಗ್ತಾ ಇದೆ. ಶೈಜೇಶ್ವರ ಎಂಬ ಪುರಾತತ್ವ ಇಲಾಖೆ ಅಧಿಕಾರಿಯ ನೇತೃತ್ವದಲ್ಲಿ ಇವತ್ತು ಉತ್ಖನನ ಪ್ರಾರಂಭ ಆಗ್ತಿದೆ. ಉತ್ಖನನದಲ್ಲಿ ಹಲವಾರು ವಾಸ್ತುಶಿಲ್ಪ ಕಲೆಗಳು ಸಿಗಬಹುದು, ಮುತ್ತು, ಹವಳ, ರತ್ನ, ವಜ್ರ, ವೈಡೂರ್ಯಗಳು ಏನ್ ಬೇಕಾದ್ರೂ ಸಿಗಬಹುದು. ಇವತ್ತು ಈ ಒಂದು ರೀತಿಯಲ್ಲಿ ಇವತ್ತು ಗದಗದ ಎಲ್ಲ ರಾಜ್ಯದ ಚಿತ್ತ ಇವತ್ತು ಗದಗ ಲಕ್ಕುಂಡಿ ಹತ್ತ ಅಂತಾನೆ ಹೇಳ್ಬೋದು. ಇವತ್ತು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಒಂದು ಅಳತೆ ಮಾಡ್ತಾ ಇದ್ದಾರೆ. ಅಳತೆ ಮಾಡಿಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದಾರೆ. ಆ ಮಾರ್ಕಿನ ಮುಖಾಂತರವಾಗಿ ಇವತ್ತು ಎಲ್ಲೆಲ್ಲಿ ಉತ್ಖನನ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಅಧಿಕಾರಿಗಳು ಸದ್ಯ ಸ್ಥಳದಲ್ಲಿ ಬೀಡು ಬಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯ ಇವತ್ತು ಸಹಿತ ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಉತ್ಖನನ ಪ್ರಾರಂಭವಾಗ್ತದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ಕಡೆ ಅಧಿಕಾರಿಗಳು ಸಹಿತ ಬೇರೆ ಬೇರೆ ಕಡೆ ಮಾರ್ಕನ್ನ ಮಾಡಿದ್ದಾರೆ. ಅಲ್ಲಿಯೂ ಸಹಿತ ಉತ್ಖನನ ಮಾಡಬಹುದು ಅಂತಂದು ಅಧಿಕಾರಿಗಳು ಸಹಿತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಸಹಿತ ಇಲ್ಲಿ ಅಧಿಕಾರಿಗಳು, ಪುರಾತತ್ವ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಮತ್ತೊಳ್ಳಿ ಲಕ್ಕುಂಡಿ ಪ್ರಾಧಿಕಾರ ಅಧಿಕಾರಿಗಳಾಗಿರ್ಬೋದು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರನ್ನ ಮಾತಾಡ್ತಾ ಹೋಗ್ತೇನೆ. ಸರ್ ನಮಸ್ತೆ. ಇವತ್ತು ಎಷ್ಟು ಗಂಟೆಯಿಂದ ಉತ್ಖನನ ಪ್ರಾರಂಭ ಆಗುತ್ತೆ? ಯಾವೆಲ್ಲ ಕಾರ್ಯಗಳು ನಡೀತಾ ಇದಾವೆ? ಬೆಳಿಗ್ಗೆ 8 ಗಂಟೆಯಿಂದ ಈಗಾಗಲೇ ಸ್ವಚ್ಛತಾ ಕಾರ್ಯ ಸುಮಾರು ಒಂದು 20 ಸಿಬ್ಬಂದಿಯಿಂದ, ಕಾರ್ಮಿಕ ಸಿಬ್ಬಂದಿಯಿಂದ ಪ್ರಾರಂಭ ಆಗಿದೆ. ಕೇಂದ್ರ ಸರ್ಕಾರ ನಮಗೇನು 10 ಮೀಟರ್ ಅಳತೆಯಲ್ಲಿ ಉತ್ಖನನವನ್ನು ಮಾಡಬೇಕಂತ ಏನು ಅವಕಾಶ ನೀಡಿದೆ. ಆ ನಿಟ್ಟಿನಲ್ಲಿ ಸಂಬಂಧಿಸಿದ ಪುರಾತತ್ವ ಇಲಾಖೆಯ ಸಹನಿರ್ದೇಶಕರು, ಸಹಾಯಕ ನಿರ್ದೇಶಕರು ಮತ್ತು ನುರಿತ ಸಿಬ್ಬಂದಿ ಎಲ್ಲ ಬಂದಿದ್ದಾರೆ. ಮಾರ್ಕಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. 10:30 ಅಷ್ಟೊತ್ತಿಗೆ ಉತ್ಖನನ ಕಾರ್ಯ ಪ್ರಾರಂಭ ಆಗುತ್ತದೆ.
ಸರ್ ಎಷ್ಟು ಫೀಟ್ ಆಗೋದ್ರ ಮೇಲೆ ಇಲ್ಲೆಲ್ಲ ಈ ಟಂಕಶಾಲೆ ಅಂತ ಇತ್ತು ಮತ್ತು ಬಂಗಾರ ಹವಳ ಸಿಗಬಹುದು ಅಂತ ಇತ್ತು, ಅದು ಇವತ್ತು ಯಾವ ರೀತಿಯಾಗಿ ಕೆಲಸನ ಮಾಡ್ತಾ ಇದ್ರಿ, ಎಷ್ಟು ಫೀಟ್ ಅಗಿತಾ ಇದ್ರಿ? ಒಟ್ಟಾರೆಯಾಗಿ ನಾವು ಅಚ್ಚಪ್ಪನ ಬಯಲು ಟಂಕಶಾಲೆ ಅಂತ ಕರಿತೀವಲ್ಲ, ಅದು ಕೇವಲ ಈ ನಾವು ನಿಂತಂಥ ಸ್ಥಳದಿಂದ ಕೇವಲ 60 ಮೀಟರ್ ದೂರದಲ್ಲಿದೆ. ಮೊನ್ನೆ ಪ್ರಜ್ವಲ್ ರೀತಿ ಬಾಲಕನಿಗೆ ಏನು ನಿಧಿ ಸಿಕ್ತು ಆ ಪ್ರದೇಶವು ಸಹಿತವಾಗಿ ಕೇವಲ 200 ಮೀಟರ್ ದೂರದಲ್ಲಿದೆ. ಒಟ್ಟಾರೆಯಾಗಿ ಇದು ಲಕ್ಕುಂಡಿ ಏನಾಗಿದೆ ಅಂದರೆ ಹೂತು ಹೋಗಿದೆ. ನಾವೇನು ನಿಂತಂಥ ನೆಲ ಇದೆ ಸುಮಾರು 6 ಫೀಟು ಇಲ್ಲಿ ಮಣ್ಣು ಬಂದು ಕೂತಿದೆ. 6 ಫೀಟ್ಗಳ ನಂತರ ನಿಜವಾದ ಲಕ್ಕುಂಡಿ ಒರಿಜಿನಲ್ ಲಕ್ಕುಂಡಿ ನಮಗೆ ಗೊತ್ತಾಗುತ್ತದೆ. 6-7 ಫೀಟ್ ಹೋದ್ವಿ ಅಂದ್ರೆ ನಮಗೆ ಒರಿಜಿನಲ್ ಅದು ತಳಪಾಯ ಹತ್ತುತ್ತೆ. ಅದಾದ ನಂತರ ಒಂದು 4-5 ಫೀಟ್ ನಾವು ಆಳಕ್ಕೆ ಹೋದರೆ ನಮಗೆ ಪ್ರಾಚ್ಯಾವಶೇಷಗಳ ಜೊತೆಗೆ ಮೊನ್ನೇನು ಪ್ರಜ್ವಲ್ ರೀತಿಯವ್ರಿಗೆ ಸಿಕ್ತು ಆ ಥರದ ಟಂಕಶಾಲೆ ಇಲ್ಲೇ ಇರುವುದರಿಂದ ಆ ಥರದ ನಾಣ್ಯಗಳು ಅವಶೇಷಗಳು ಅಥವಾ ವಜ್ರ ವೈಡೂರ್ಯಗಳು ಸಿಗುವಂಥ ವಿಶ್ವಾಸದಲ್ಲಿ ಇತಿಹಾಸ ತಜ್ಞರು ಮತ್ತು ಈ ತಂಡದ ಎಲ್ಲ ಸದಸ್ಯರು ಇದ್ದಾರೆ. ಈ ಸದ್ಯಕ್ಕೆ ಎಷ್ಟು ಜನರು ಇಲ್ಲಿ ಬೀಡನ್ನು ಬಿಟ್ಟಿದ್ದಾರೆ? ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಯಾರ್ಯಾರೆಲ್ಲ ಈ ಸದ್ಯಕ್ಕೆ ಇಲ್ಲಿ ಬಂದಿದ್ದಾರೆ ಸರ್? ಈಗ ಒಟ್ಟಾರೆಯಾಗಿ ಕೋ ಡೈರೆಕ್ಟರ್ ಆದಂಥ ಡಾಕ್ಟರ್ ಆರ್ ಶೇಜೇಶ್ವರ್ ಅವರು, ಮಂಜಾ ನಾಯಕ್ ಅವರು, ಈ ಥರ ಒಂದು ನುರಿತ ಸಿಬ್ಬಂದಿ ಇದೆ. ರಾಜ್ಯದಾದ್ಯಂತ ಏನು ಉತ್ಖನಗಳು ನಡೀತಾವೋ ಆ ಉತ್ಖನದಲ್ಲಿ ಪರಿಣಿತಿಯನ್ನು ಪಡೆದಿರೋಂಥ ಶ್ರೇಷ್ಠವಾದಂಥ ನಾವು ಪರಿಣಿತರನ್ನು ಈಗಾಗಲೇ ಕರೆಸಿದ್ದೀವಿ. ಅವರು ಸುಮಾರು 3-4 ತಿಂಗಳವರೆಗೂ ಸಹಿತವಾಗಿ ಇಲ್ಲೇ ಇದ್ದು ನಮ್ಮ ಲಕ್ಕುಂಡಿಯಲ್ಲಿ ನಾವು ಸುಮಾರು 40 ಕಾರ್ಮಿಕರ ಸೇವೆಯನ್ನು ಪಡಿತಾ ಇದ್ದೇವೆ. ಅವರಿಗೂ ಸಹಿತವಾಗಿ ತರಬೇತಿಯನ್ನು ಕೊಟ್ಟು ಅವರಿಂದ ಒಂದು ಇದು ಸೂಕ್ಷ್ಮವಾದಂಥ ಕೆಲಸ ಆಗಿರುವುದರಿಂದ ನಾವು ಯಾವುದೇ ಯಂತ್ರಗಳನ್ನು ಬಳಸಲಾರದೆ, ದೊಡ್ಡ ಆಯುಧಗಳನ್ನು ಬಳಸಲಾರದೆ ಸೂಕ್ಷ್ಮವಾಗಿ ಈ ಉತ್ಖನ್ನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇಷ್ಟು ಕುಸುಮ ಗದಗ ಜಿಲ್ಲೆಯ ಲಕ್ಕುಂಡಿಯ ಪ್ರಾಧಿಕಾರದ ಆಯುಕ್ತರಾಗತ್ತ ಶರಣು ಗೋಗೇರರು ಮಾತಾಡಿದಂಥದ್ದು ಕನಿಷ್ಠ 6 ಫೂಟ್ರಿಂದ 5 ಫೂಟ್ ಒಳಗಡೆ ಹೋದಾಗ ಇನ್ನೂ ಅನೇಕ ರೀತಿಯ ವಸ್ತು ವೈಡೂರ್ಯಗಳು ಸಿಗಬಹುದು ಅನ್ನೋದು ಆಯುಕ್ತರ ಮಾತಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.